ನಾನು ಋತುರಪ್ಪ ಯಾರಮ್ಮಯ್ಯ ಉಂಡು ತಿಂದು 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 ಚೆಂತೆ ಕೋದ್ರು. ಚಕ್ಕುಲಿ ಕೊಟ್ನಾ? ನಾನ್ ಕೊಡ್ತೀನಿ ತಡಿ ನಿನಗೆ, ನಾನ್ ಕೊಡ್ತೀನಿ. ಪಿಕ್ಕಲಮ್ಮ ಅಪ್ಪ ಒಂದು ತಿಂದು ಲಾಟಿ ಲಾಟಿ ಲಾಟಂತೆ ಕೋದು. ಅಮ್ಮ ಚಕ್ಕುಲಿ ಕೊಡ್ತಿಯಲ್ಲಮ್ಮ, ನಗಕ್ಕಾಗಲ್ಲ ಕಣಪ್ಪ. ಚಕ್ಕುಲಿ ಕೊಡ್ತೀಯ, ನಾನು ಕೊಡ್ತೀನ? ಚಕ್ಲಿ ಬಟ್ಲಿ ಕಾಯೋಣ, ಸುಮ್ಮನಿರು, ನಗ್ಬೇಡ. ನಕ್ರೆ ಉಳ್ತೀಯ ಜಾಸ್ತಿನ, ಸುಮ್ಮನಿರು. ಚಕ್ಲಿ ಬಟ್ಲಿ ಕಾಯೋಣ. ಚಕ್ಲು ಬಟ್ಲಕಾಯಿ, ಚನ್ನೆ ಮುಂಡೆಕಾಯಿ, ಅಪ್ನಾರ್ ಗೋರ ಗಾರ್ ಗುಸ್ಕಟ್ಟೆ. ತತ್ತು ಬತ್ತು ಕಾಯಿ, ತನ್ನೆ ಮುಂದೆ ಕಾಯಿ, ಅಪ್ನಾಲ್ ಗೋಲ, ತಿಪ್ಪಪ್ರಾಯ, ಗಾಲ, ಗೋಲ, ಗುಕಟ್ಟೆ. ಹಿಂಗೆಲ್ಲದು ನೀನ್ ತಪ್ಪೇದೆ, ತಿಕ್ಕಿ ನೀನು ಬರಲ್ಲ. ಕಾಣಲ್ಲ, ನೀನು ಸರಿಯಾಗಿ ಹೇಳಕ್ಕೆ ಬರಲಿಲ್ಲ ಅಲ್ಲೇ. ಋತು ಸರಿಯಾಗಿ ಹೇಳಿದ್ಲಪ್ಪ, ಜಾಣಿ ನಮ್ಮ ಋತಮ್ಮ. ಇಂಥವೆಲ್ಲ ಚೆನ್ನಾಗಿ ಕೇಳ್ತಾಳೆ ಸುಗುಣ. ಎಷ್ಟು ಚೆನ್ನಾಗಿ ಹೇಳ್ತಾಳ. ನಾನು ಬಂದರೆ ಬಾಚಿಕ್ಕಿ ಚಕ್ಲು ಬಟ್ಲು ಕಾಯಾಡೋಣ ಅಂತ ಹೇಳಿ ಕರಿಯೋದು ಎಲ್ಲ ಚೆನ್ನಾಗಿ ಆಟ ಆಡ್ತಾಳೆ ಕಣತ್ತೆ. ಹೋಗು ಮಾತಾಡೋಗಮ್ಮ, ಸೈಕಲ್ ತುಳಿಯೋಗಮ್ಮ, ಬಾ ಸೈಕಲ್ ತುಳಿಸ್ನಾ? ತುಳಿತೀಯಾ? ನಾನು ತುಳಿಯಲ್ಲಪ್ಪ. ಬಿದ್ದಿದ್ದೆ ಮೊನ್ನೆ ತಿಕ್ಕಿ ಕಾಲು ಗಾಯ ಆಗೈತೆ. ಅಪ್ಪಾಜಿ ಸೈಕಲ್ ತುಳಿಬೇಡ ಅಂತ ಹೇಳೈತೆ. ಒದೆ ಕೊಡ್ತೀನಿ, ಗಾಯ ವಾಚ ಹೋಗುವವರೆಗೂ ಅಂತ ಹೇಳೈತೆ. ಆಯ್ತು ಚಿಕ್ಕಿ ನನಗೆ. ಹೌದಾ, ಆಗೈತಾ? ಅಯ್ಯೋ, ನೋಡ್ಕೊಂಡು ಓಡಾಡ್ಬೇಕಣಮ್ಮ ನೀನು. ಅಲ್ಲಿ ಓಡಾಡ್ತಾ ಬಿದ್ದವಳಿ. ಅಲ್ಲಿ ಇವ್ರ ಮಂತಕ್ಕೆ ಬತ್ತಿದ್ಲಂತೆ, ರಾಜಣ್ಣರ ಮಂತಾಗೆ. ಅಲ್ಲಿ ಕಾಲು ಜಾರಿ ಕಲ್ಲಡ್ವಿ, ಅಲ್ಲಿ ಸೂಪನ್ ಕಲ್ಲೈತೆ, ಅದಕ್ಕೆ ಬಿದ್ದು ಬಿಟ್ಟವಳಿ. ಮೊಣಕಾಲು ಸಿಪ್ಪಿಂತಾಗೆ ಗಾಯ ಆಗೈತೆ, ಕೆತ್ಕೊಂಡಾಗೈತಿ. ಅಚ್ಚಿ ಅವ್ರ ಅಪ್ಪ ಇಂತಾಗಂತೂ ಅಪ್ಪಾಜಿ ಆಯ ಆಗೈತೆ, ಅಪ್ಪಾಜಿ ಆಯ ಆಗೈತೆ. ಅಯ್ಯೋ ಅಪ್ಪಾಜಿಂತಾಗ ಹೇಳಿದ್ದೆ. ಅಪ್ಪಾಜಿ ಅಂದರೆ ಇಷ್ಟ ಅಲ್ಲೇನಮ್ಮ ನಿನಗೆ? ಅಪ್ಪಾಜಿ ಇಷ್ಟನಾ ಅಮ್ಮ ಇಷ್ಟನಾ? ನನಗೆ ನಮ್ಮ ಅಪ್ಪಾಜಿ ಅಂದ್ರೆ ತುಂಬಾ ಇಷ್ಟ. ಅದು ಇದು ತರುತ್ತಲ್ಲ ತಿಂಬಾಕಿ ನಿಮ್ಮ ಅಮ್ಮ, ಯಾಕಂದ್ರೆ ಅದೇ ಕೊಡುತ್ತಲ್ಲ ಅದಕ್ಕೆಲ್ಲ. ಏನು ಆಸೆನ ಕಣಮ್ಮ ಇವಳೆ ಈ ಸುಗುಣ. ಅವ್ರ ಅಪ್ಪನ ಮೇಲೆ ರಾಮ ಬೋಲಾಸೆ. ಎಂಥ ಆಸೆನ ಕಂಗೇನೆ, ಯಾವಾಗಲೂ ಅಪ್ಪಯ್ಯ ಅಂತಿರುತ್ತೆ. ಯಾವ್ದು ಕಣಲ್ಲಿ ಅವ್ರ ಅಪ್ಪಯ್ಯ ಅಂದರೆ ಈ ಸೀರೆ. ಅವ್ರ ಅಪ್ಪ ಇದ್ರಂತೂ ನೋಡಬೇಕು. ಅವ್ರ ಅಪ್ಪ ಬರೋಕ್ಕಿಲ್ಲ, ನೀರು ತಗೊಂಡೋಗಿ ಕೊಡ್ತಾಳೆ. ಅಯ್ಯೋ ನೋಡ್ಬೇಕು, ಎದ್ದಾಗ ಅವ್ರ ಅಪ್ಪ ಬರ್ತಾ ಇದ್ದಾನೆ. ನಾವಿಲ್ಗ ಹೋಗಿತ್ತಂತೆ, ಸಾಕದಂಗಾಗೈತಿ ಅಂತ ಹೇಳಿ ಹೊರಗಿಂದ ಮಾತಾಡ್ತಾವ. ನೀರು ತಗೊಂಬಂದವಳೆ. ಅಪ್ಪಾಜಿ ನೀರು ಕುರಿ, ಅಪ್ಪಾಜಿ ನೀರು ಕುರಿ ಅಂತ. ಅದು ಇದು ತಿಂಬಕ್ಕೆ ತತ್ತಾನೆ ಅಂತ ಅಪ್ಪಯ್ಯ. ನಾನು ನೋಡಿದೆ, ಇದಕ್ಕೆ ಮತ್ತೆ ಹೆಣ್ಮಕ್ಳಿರ್ಬೇಕು, ಒಂದು ಲೋಟ ನೀರು ಕೊಡ್ತಾರೆ ಅನ್ನೋದು. ಅವ್ರ ಅಪ್ಪಾಜಿ ಬರೋಕ್ಕಿಲ್ಲ, ಒಂದು ಲೋಟ ನೀರು ತಗೊಂಡೋಗಿ ಕೊಟ್ಲು. ಬೆಳಗ್ಗೆ ನನಗೂ ನೋಡಿ ಖುಷಿ ಆಗ್ಬಿಡ್ತು ಕಣತ್ತೆ. ಅಲ್ಲ ಸುಸ್ತಾಗೈತೆ ಅಂತ ಹೇಳ್ತಿತ್ತಿಲ್ಲಿ ನಿಂತ್ಕೊಂಡು. ಚೈತ್ರ ಎಲ್ಲ ರೇಷನ್ ಬಂದಿತ್ತು, ಎಲ್ಲ ಲೋಡ್ಗಳು ಬಂದಿದ್ವು, ಇಳಿಸ್ಬಿಟ್ಟೆ, ಸಾಕದಂಗಾಯ್ತು ಅಂತ. ಅಪ್ಪಾಜಿ ಕಾಲಪ್ಪಾಜಿ ನೀರು ಕುಳಿ ಅಪ್ಪಾಜಿ ಅಂತಾಳೆ. ನಿಮ್ಮ ಅಪ್ಪಗೆ ನೀರು ತಗೊಂಬಂದು ಕೊಡು ಅಂತ ಯಾರು ಹೇಳಿದ್ ನಿನಗೆ? ಹೆಂಗೆ ಗೊತ್ತಾಗುತ್ತೆ ನೋಡು ನೀರು ತಗೊಂಬಂದು ಕೊಡಬೇಕು ಅಂತ. ಅಪ್ಪಾಜಿ ತುತ್ತಾಗುತ್ತೆ ಅಂದಾಗ ಅದಕ್ಕೆ ತಗೊಂಬಂದು ಕೊಟ್ಟೆ. ತುತ್ತಾದ್ರೆ ನೀ ಕುಯ್ಬೇಕಲ್ಲ. ಜಾಣಿ ಕಣಮ್ಮ, ಜಾಣಿ ಬಂಗಾರ. ನಮ್ಮ ಋತು ಜಾಣಿ ಬಂಗಾರ ಕಣಪ್ಪೋ, ಬಂಗಾರ. ಚೈತ್ರಮ್ಮ ಬಂದ್ಲು. ಎಲ್ಗೋಯ್ ಚೈತ್ರಮ್ಮ? ಶಾಂತ ಆಂಟಿ ಮಂತಕ್ಕೆ ಹೋಗಿದ್ದೆ. ಒಂಚೂರು ಹೋಗ್ಬಿಟ್ನಂತ, ನೆಲಕ್ಕೆ ಬಿದ್ದಿದ್ದಂತೆ. ಕುಡ್ದು ಹೋಗ್ಬಿಟ್ನಂತತ್ಲೆ. ಅಲ್ಲಿ 15 ದಿವಸ ಆಯ್ತಂತ ನೆಲಕ್ಕೆ ಬಿದ್ದು. ಅದಕ್ಕೆ ಇವತ್ತು ಎಲ್ಲ ಹೋಗ್ಯಾನಂತ ಫೋನ್ ಮಾಡಿರಂತೆ. ಅದಕ್ಕೆ ಶಾಂತ ಆಂಟಿ ಹೇಳ್ತಿತ್ತು, ನೋಡಮ್ಮ ಹೆಂಗೆ ಮಾಡ್ಕೊಬಿಟ್ಟ, ಹೇಳಿದ್ರೆ ಕೇಳಲಿಲ್ಲ. ಎತ್ಕೋ ಹೇಳ್ತಾರೆ ಕುಡಿಯೋರಿಗೆ ಅಮ್ಮಂಗಾಗುತ್ತೆ ನೋಡು, ಕೇಳಲಿಲ್ಲ ಏನಿಲ್ಲ, ಹೆಂಗೆ ಮಾಡ್ಕೊಂಡ. ಚಿಕ್ಕ ವಯಸ್ಸಿಗೆ ಜೀವನ ಹಾಳಾಯಿತು, ನಮ್ಮ ಹುಡುಗಿ ಜೀವನನೂ ಹಾಳಾಯಿತು, ಅವನ ಜೀವನನೂ ಹಾಳಾಯಿತು. ಈ ಒಳಗ ಅಂತ ವಯಸ್ಸೇನಮ್ಮ ಒಂದು ಅಂತ ಹೇಳ್ತಿತ್ತು. ಅದಕ್ಕೆ ಸೊತ್ತಂತ ಅವನು ಹೋಗ್ಬಿಟ್ನಂತೆ. ಅಲ್ಲಿ 15 ದಿವಸ ಆಗಿತ್ತಂತೆ. ಬರೀ ಜ್ಯೂಸ್ ಕುಡಿತಿದ್ದಂತೆ. ನೆನ್ನೆ ಹೋಗಿ ಅವರು ನೋಡ್ಕೊಂಬಂದಿದ್ರಂತೆ. ಅದಕ್ಕೆ ಇವಳನ್ನ ಹೋಗಂದಿದ್ದಕ್ಕೆ ಇವಳು ಹೋಗ್ತೀನಿ ಅಂದೇಳಿ ತಿರ್ಗಾ ನಾನು ಹೋಗಲ್ಲ, ಇವತ್ತು ಜನ ಬರ್ತಾರೆ ಎಲ್ಲನ ಬ್ಯಾಂಕ್ ಹತ್ರ ಜಾಸ್ತಿ ನನಗೆ ಕೆಲಸ ಇರುತ್ತೆ, ಹೋಗ್ಬೇಕು ಅಂತ ನಾನು ಹೋಗಲ್ಲ ಅಂದ್ಲಂತೆ. ಇವಳಿಗೆ ತುಂಬ ಸಿಟ್ಟು. ಅದಕ್ಕೆ ಹೋಗಲ್ಲ ಅಂದ್ಲಂತೆ. ಹೋಗ್ಬೇಕು ಹಾಳಾಗಿ. ನಾನು ಅವ್ನು ನಂಬಿರಲಿಲ್ಲ, ಹೋಗ್ಬೇಕು. ಬಿಡತ್ತ ಓದತ್ತ ಹಾಳಾಗಿ. ಹಿಂಗೆ ಮ್ಯಾಕ್ದ ನನ್ನ ಮಕ್ಕಳೆಲ್ಲ, ಹಿಂಗೆ ಮಾಡಿದ ನನ್ನ ಮಕ್ಕಳೆಲ್ಲ 3 ದಿನಕ್ಕೆ ಹೋಗ್ತಾರೆ. ಹಿಂಗೆ ಈ ಪಾಟಿ ಆಡಿ ಹಿಂಗೆ ಆಗೋದು. ಸುಮ್ಮನೆ ನಾನು ಕಂಪ್ನಿ ಮಾಡಬೇಕು, ನನ್ನ ಕಂಪ್ನಿ ಓನರ್ ಆಗಬೇಕು. ಹೋದ ಅವನಿಗೂ ನನಗೂ ಅಂದ್ರೆ ಆಗ್ತಿರ್ಲಿಲ್ಲ. ಅವ್ನು ಏನೇಂದ್ರೆ ನಾನು ನಂಬ್ತಿರ್ಲಿಲ್ಲ. ಹಾಳಾಗೋಗ. ಅವ್ನು ಯಾರನ್ನ ಸೊತ್ತರೆ ನೆನೆಸ್ಕೊಂಬಂಗಿರ್ಬೇಕು. ಅಲ್ಲ ಬೈಕೊಂಬಂಗಾಗಬಾರ್ದು. ನಾನಂತೂ ಬಿಡತ್ತ ಹೋಗಿ ಅವನತ್ತ ಅತ್ತೆ ಮತ್ತೆ ನನ್ನ ಕಣ್ಣೆದ್ರಿಗೆ ಓದ್ನತ್ತ. ಅಯ್ಯೋ ಪಾಪ, ಸುಮ್ಮನಿರತ್ತೆ ಹಂಗೆ ಬೈಕಬಾರ್ದು. ಸತ್ತಿರೋರು ಇವಾಗ ದೇವ್ರಿದ್ದಂಗೆ.
ಹುಟ್ಟಿರೋರು ಮಕ್ಕಳು ಸತ್ತಿರೋರು ಅವರೆಲ್ಲ ದೇವ್ರಿದ್ದಂಗೆ ಹಂಗೆ ಬೈಕಬಾರ್ದು. ಸುಮ್ಮನಿರು, ನೆನೆಸ್ಕೋಬೇಕು. ಎಂಥರನಾಗಲಿ ದೇವ್ರು ಒಳ್ಳೇದು ಮಾಡ್ಲಪ್ಪ ಅವ್ರಿಗೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಪ್ಪ ಅಂತ ಬೇಡ್ಕೋಬೇಕು, ಬೈಕಬಾರ್ದು. ಬಿಡತ್ತ ಅವನೇನು ನಾನೇನು ಯಾಕೆ ನೆನೆಸ್ಕೊಂಬ. ಅವನಿಂದ ನನಗೇನು ಆಗಿಲ್ಲ ಅಲ್ಲ, ಇನ್ನೂ ಅನ್ಯಾಯ ಮಾಡೋದನ್ನೇ ಹೊರ್ತನು ಬಿಡಪ್ಪ. ಒಳ್ಳೇದು ಮಾಡಿದ್ರಿ, ಅಯ್ಯೋ ನೋಡ್ಕೊಂಬನಪ್ಪ ಶಾಂತಮ್ಮರ ಮನೆಯಾಗೆ ಅನ್ಬೋದಾಗಿತ್ತು. ಹಾಳಾದ ನನ್ನ ಮಗ ಎಲ್ಲ ಹಾಳು ಮಾಡಿ ಎಲ್ಲ ಪಾಪ ಹುಡುಗಿ ಜೀವನನೇ ಹಾಳು ಮಾಡಿ ತೋದ ಅಂತ ನಿನ್ನ ಯಾರು ನೆನೆಸ್ಕೊಂಬ್ತಾರೆ? ಸುಮ್ಮನೆ ಬರೋ ಪಾಪ ಎಲ್ಲ ಬಂದ್ರು ಅಂತ ನನ್ನ ಮಕ್ಕಳನ್ನೇನು ಏನು ನೆನೆಸ್ಕೊಂಬ ಅಂತದ್ದೇನಿಲ್ಲ. ಎಲ್ಲರೂ ಬೈಕೊಂಬದಂತ ನನ್ನ ಮಕ್ಕಳನ್ನೆಲ್ಲ. ಸುಮ್ಮನಿರತ್ತೆ, ಬೈಕೊಂಬಕ್ಕೋಗ್ಬಾರ್ದು. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು, ಬೈಕಬೇಡ, ಬೈಕಬಾರ್ದು. ಈಗ ಅವರು ದೇವ್ರಿದ್ದಂಗೆ ಅಂತ ಹೂನಾರೆಲ್ಲ ಹಾಕಿ ಯಾಕೆ ಕೈ ಮುಗಿತಾರೆ ಹೇಳು? ಊದ್ಗಡ್ಡಿ ಎಲ್ಲ ಹಚ್ಚಿ ಎಲ್ಲ ದೇವ್ರಿಗೆ ಕೈ ಮುಗ್ದಂಗೆ ಕೈ ಮುಗಿಯೋದು, ಬೈಕಮ್ಮಕ್ಕೆ ಹೋಗ್ಬಾರ್ದು. ಪಾಪ ಎಂಥ ಕೆಲಸ ಆಗೋಯ್ತಕ್ಕ. ಏನು ಹೇಳಿದ್ರು ಗೊತ್ತಾಗಲ್ಲ, ಕೆಟ್ಟ ಮೇಲೆ ಆದರೆ ಹಿಂಗಾಗುತ್ತೆ. ಅಲ್ಲ ನೋಡು, ಕುಡ್ದುಬಿಟ್ಟವನೇ, ಫುಲ್ ಕುಡ್ದು ಹಂಗೆ ಆಗೈತೆ. ಅಯ್ಯೋ ದೇವ್ರೇ, ಪಾಪ. ಸುಮ್ಮನಿರು, ಹಾಳಾಗಿ ಹೋಗ್ಲಿ. ಬೈಯನ್ ಸುಮ್ಮನಿರು, ಹೋಗ್ಲಿ ಹೇಳು. ನನಗಂತೂ ಅವ್ನು ನೆನೆಸ್ಕೊಬಿಟ್ರೆ ಅಷ್ಟು ಸಿಟ್ಟು ಬರಲ್ಲ. ಅವ್ನು ಇಲ್ಲಿ ಬಂದಾಗಿಂದನೂ ಅವನಿಗೂ ನನಗೂ ಗಾಳಿ ಆಗಲ್ಲ. ಅವ್ನು ನನ್ನ ಮಕ್ಕ ನೋಡ್ಲಾರೆ ಅವನು. ಅಲ್ಲ ಅಯ್ಯೋ ಹಂಗೆ ಮೆರ್ದ ಹಂಗೇನಿ ಓದಾಗ್ತ ಹಾಳಾಗಿ ನೆಗದು ಬಿದ್ದು. ಇವತ್ತಿಗೆ ಹೇಳೋಕ್ಕಾಗಲ್ಲಮ್ಮ ನನಗೆ. ಹೇಳ್ಸುಗುಣ ನೀ ನನ್ನ ಬೈಕಬೇಡ ಅಂತ ಹೇಳಿ. ಬಿಡತ್ತ ಅವತ್ತಿಗೇನೋ ಹೊಟ್ಟೆ ಉರಿ ಬೈಕೊಂಬತ್ತ. ಏನು ಮಾಡೋಣ, ಯಾರನ್ನ ನೆನೆಸ್ಕೊಂಬಂಗಿರ್ಬೇಕು. ಅಯ್ಯೋ ಇಂಥ ಕೆಲಸ ಮಾಡಿದ್ನಪ್ಪ, ಹೆಂಗನೋ ಬಿಡಪ್ಪ, ಒಳ್ಳೆ ಹುಡುಗ, ಒಳ್ಳೆ ಮನುಷ್ಯ, ಇನ್ನೊಂದೆರಡು ದಿನ ಇರಬೇಕಾಗಿತ್ತು, ಇನ್ನೊಂದೆರಡು ದಿನ ಬಾಳ್ಬೇಕಾಗಿತ್ತು ಅಂತ ನೆನೆಸ್ಕೋಬೇಕೇ ಹೊರ್ತು ಹಾಳಾಗೋದ ಅಂತ ಯಾರು ಬೈಕಬಾರ್ದು. ಅಲ್ಲ ಅಷ್ಟೊಂದು ಅಯ್ಯ ಅನ್ನಿಸ್ತಾ ಹೇಳು. ಅವಳನ್ನ ಸುಮಾರಾಗೇನು ಅಯ್ಯ ಅನ್ನಿಸ್ಲಿಲ್ಲ, ಹೆಂಗನ ಅಯ್ಯ ಅನ್ನಿಸ್ಲೇಳಿ ಬಿಡತ್ತೆ. ಇವಾಗ ಪಾಪ ಹೆಂಗ ನೀಸ್ಕಣ್ಣಲ್ಲ ಅತ್ತ ಬೈಕಬೇಡ, ಸುಮ್ಕಿರು. ಅದು ನಮಗೆ ಇಲ್ಲದ ಪಾಪ ಸುತ್ಕೊಂಬದು. ಅಂಥವೆಲ್ಲ ಬೈಕಮ್ಮಕ್ಕೆ ಹೋಗ್ಬಾರ್ದು. ಅದಕ್ಕೇನೆ ಶಾಂತಮ್ಮರು ಹೋಗ್ತೀವಿ ಅಂತ ಹೇಳ್ತಿದ್ರು. ಮಾಮೂನ್ ಕಳಿಸು, ನಮ್ಮ ಮನೆಗೆ ಯಾರನೋ ಒಬ್ಬರು ಹೋಗ್ತಾರತ್ತ. ಬೇಡ ಸುಮ್ಮನೆ, ಅವನೇನ ನಮಗೆ ನಿಂದ್ಲನಲ್ಲ ಮುಂದ್ಲನಲ್ಲ, ಅವನೆಲ್ಲಿಂದ ಅವ್ನಿಗೆ ಇನ್ಯಾಕೆ ಹೋಗೋಣ ನಾವು. ಬದುಕು ಬಾಳು ಬಿಟ್ಟು ನಿಮ್ಮ ಮಾಮ್ಗೆ ಕೆಲಸ ಐತಿ ಹೊಲ್ದ್ಕೊಳೆ. ಇಷ್ಟು ದಿನ ಮಳ್ಳಿ ಹಿಡ್ಕೊಂಡಿತ್ತಂಗೇನೆ ದನ ಕರುಗಳನ್ನ ಬಿಟ್ಕೊಂಡಿರ್ಲಿಲ್ಲ, ಕಟ್ಟೆ ಹುಲ್ಲು ಹಾಕಿತ್ತು. ಇವಾಗ ಎಲ್ಲ ಹಿಡ್ಕೊಂಡು ಮೇಸುತ್ತೆ. ದನ ಕರುಗಳು ಒಂದಿಟ್ಟು ಹೊಸ ಹುಲ್ಲು ಚೆನ್ನಾಗಿ ಆಗೈತೆ, ಒಟ್ಟು ಮೇಸಿರೆ ಒಂದಿಟ್ಟು ಹಾಲು ಹೆಚ್ಚಾಗನ ಕರೀತಾರೆ. ಅಲ್ಲಿಗೆ ಯಾಕೆ ಹೋಗೋಣ, ಏನೋ ಬೇಡ, ಅವರೇ ಹೋಗ್ಲಾಡು. ಅವ್ರು ಹೋಗಿದ್ರು ನಡೆಯೋದಮ್ಮ ಹೇಳು. ಏನು ಹೋಗ್ತಿದ್ರು ಒಟ್ಟು ಎಲ್ಲ. ಅವ್ರು ಡೈವರ್ಸ್ ಕೊಟ್ಮೇಲೆ ಇನ್ನೇನಮ್ಮ ಒಂದು. ಡೈವರ್ಸ್ ಕೊಟ್ಮೇಲೆ ನೆನೆಸ್ಕೊಂಬಕ್ಕೆ ಹೋಗ್ಬಾರ್ದು. ಡೈವರ್ಸ್ ಕೊಟ್ಮೇಲೆ ಅವ್ನ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು, ತಿರುಗು ನೋಡಕ್ಕೆ ಹೋಗ್ಬಾರ್ದಮ್ಮ. ಏನೇ ಅಂದ್ರೂ ಆಲೆ ಒಂದಿಟ್ಟು ಮನಸ್ಸು ತಡಿಯಲ್ಲ ಇದ್ನಲ್ಲ ಇಲ್ಲಿ. ಅದಕ್ಕೆ ಶಾಂತಮ್ಮನ ಮನಸ್ಸು ತಡಿಯಲ್ಲ, ಜಲ್ದ ಅಯ್ಯ ಅಂಬುತ್ತೆ. ಅವಳು ಅಯ್ಯ ಅಂತಾಳೆ, ನನ್ನ ತಳ ಅಯ್ಯ ಅಂಬಲ್ ಬಿಡೋರು ಅಪ್ಪನ ಅಂತಾರ್ಗೆಲ್ಲ. ಹಂಗೆ ಮಾಡಿರೋರ್ಗೆಲ್ಲ ನಾನು ಅಯ್ಯ ಅಂಬಕ್ಕೆ ಹೋಗಲ್ಲ ಪಾಪ. ಅಂದರೆ ಅವಾಗ ಒಳ್ಳೆ ನನಗೆ ಇದ್ದ ಎಂಥ ಕೆಲಸ ಮಾಡ್ಕೊಂಡು ಸುಮ್ಮನೆ ನಾನು ಕುಡಿಯೋದು ಬಿಡ್ತೀನಿ, ಚೆನ್ನಾಗಿರ್ತೀನಿ ಅಂತೇಳಿ ಕರ್ಕೊಂಡೋಗಿ ಚೆನ್ನಾಗಿ ಇಕ್ಕೊಂಡಿದ್ರೆ ಹೆಂಗಿರೋದ ಏನೋ ಜೀವನ. ಅದೇ ಅಮ್ಮ ಚೆನ್ನಾಗಿದ್ದರೆ ಯಾವುದೂ ಇರ್ತಿರ್ಲಿಲ್ಲ. ಅಂತಾರೆ ಇರಬಾರ್ದು, ಸುಮ್ಮನಿರು. ಒಬ್ಬರಿಂದ ಒಬ್ರಿಗೆ ತೊಂದರೆ ಆಗುತ್ತೆ, ಒಬ್ಬರಿಂದ ಒಬ್ರಿಗೆ ನೋವಾಗುತ್ತೆ ಅಂದರೆ ಅಂತಾರೆ ನನ್ನ ಮಕ್ಕಳೆಲ್ಲ ಇರಬಾರ್ದು. ಇವು ಇದ್ದರೆ ಸುಮ್ಮನೆ ಎಲ್ರಿಗೂ ನೋವು ಅಷ್ಟೇ. ಅತ್ತ ಹೋದ್ರ ತಾಳಾಗಿ ಎಲ್ಲ ಮರ್ತ್ಕೊಂಡು ಸುಮ್ಮನೆ ಆಗ್ತಾರತ್ತ. ನನಗಂತೂ ಅವ್ನು ನೆನೆಸ್ಕೊಂಡ್ರೆ ಒಂದಿಟ್ಟು ಮನಸ್ನಾಗ ಎಂಬಲ್ ಅಂತ ಕೆಲಸ ಮಾಡ್ಯಾನಿ. ಪಾಪ ಅವ್ರು ಹೆಂಗೆ ನೋಡ್ಕೊಂಡಿದ್ರು ಶಾಂತಮ್ಮರು, ನನ್ನ ಮಾತು ಮೀರಿ ನಾನು ಓಟ್ ಹೇಳಿರು ಕೇಳಲಿಲ್ಲ, ಹೆಂಗೆ ಇಕ್ಕೊಂಡಿದ್ರು ಅಂತರ್ಗೆ ಮೋಸ ಮಾಡ್ದೆ. ಅದಕ್ಕೆ ಮತ್ತೆ ಹಾಳಾಗೋದ ಅಂತ ಬೈಕೊಂಬ್ತಾ ಇದ್ದೀನಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.